ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಏನು ಈ ಒಂದು ಟೀಚರ್ ಎಕ್ಸ್ಪೀರಿಯನ್ಸ್ ಅದಿರಲ್ಲ ಅಂದ್ರೆ GPS ಸ್ಟಾರ್ ಮತ್ತು HS ಸ್ಟಾರ್ ಜೊತೆಗೆ TET ಈ ಒಂದು ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನ ಏನು ವಿಷಯ ಏನಾಯ್ತಪ್ಪ ಅಂದ್ರೆ ಬಲು ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂದ್ರೆ ಈ ಒಂದು GPS ಸ್ಟಾರ್ ಒಳಗೆ 50 ಅಂಕಗಳಿಗೆ ಏನು ಅರ್ಥ ಆಗ್ತದೆ, ಪ್ರಶ್ನೆ ಪತ್ರಿಕೆ ಇರ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವು ಭಾಳ ಪ್ರಾಮುಖ್ಯತೆಯನ್ನು ಕಾಣ್ತದೆ. ಇವುಗಳ ಮೇಲೆ ನಾನು ದಿನನಿತ್ಯ ಕೂಡ ಏನು ಮಾಡ್ತಾ ಹೋಗ್ತೀನಿ, ಶೈಕ್ಷಣಿಕ ಮನೋವಿಜ್ಞಾನದ ಪ್ರತಿದಿನ 50 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಮತ್ತು ಚರ್ಚೆ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸರಣಿ 10 ದಿವಸಗಳ ಕಾಲ ಸರಣಿ ಮುಂದುವರಿತಾ ಹೋಗ್ತೈತಿ. ಅವುಗಳಿಗಾಗಿ ಪ್ರತಿನಿತ್ಯ ನೀವು ಏನು ಮಾಡ್ತಾವ್ರಿ, ಇವುಗಳನ್ನು ಕ್ಲಾಸನ್ನು ಕೇಳ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಒಂದನೇ ಪ್ರಶ್ನೆ, ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆಪ್ಪ ಅಂದ್ರೆ ವಿಲ್ಯಮ್ ವೂಂಟ್ ಅವರನ್ನು ಮನೋವಿಜ್ಞಾನದ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಶೈಕ್ಷಣಿಕ ಮನೋವಿಜ್ಞಾನವು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಶೈಕ್ಷಣಿಕ ಮನೋವಿಜ್ಞಾನವು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂದ್ರೆ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆ. ಇಲ್ಲೈತಲ್ಲ ಶೈಕ್ಷಣಿಕ ಅಂದ್ರೆ ಮತ್ತು ಎಜುಕೇಷನ್ ಸಂಬಂಧಪಟ್ಟಿರದ ಎಜುಕೇಷನ್ ಸಿಸ್ಟಮ್ನೊಳಗೆ ಏನು ನೋಡ್ತೀವಿ, ಇಲ್ಲಿ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆ ಬಗ್ಗೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವು ಸಂಬಂಧವನ್ನು ಕಾಣ್ತಾ ಹೋಗ್ತೀವಿ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ E.L. ಥಾರ್ನ್ಡೈಕ್ ಅವರನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೇವೆ. ಆದರೆ ಮನೋವಿಜ್ಞಾನದ ಪಿತಾಮಹ ಅಂತಂದ್ರೆ ವಿಲ್ಯಮ್ ವೂಂಟ್ ಅವರನ್ನು ಮನೋವಿಜ್ಞಾನದ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಬುದ್ಧಿಶಕ್ತಿಯ ಮಾಪನವನ್ನು ಮೊದಲು ಪರಿಚಯಿಸಿದವರು ಯಾರು? ಈ ಬುದ್ಧಿಶಕ್ತಿಯ ಮಾಪನವನ್ನು ಮೊದಲು ಯಾರು ಪರಿಚಯಿಸ್ತಾರಪ್ಪ ಅಂದ್ರೆ ಆಲ್ಬರ್ಟ್ ಪೀನರ್ ಅವರು ಪರಿಚಯಿಸ್ತಾರೆ. ಎಷ್ಟಪ್ಪ ಅಂದ್ರೆ 1902 ಆಲ್ಬರ್ಟ್ ಪೀನೆ ಪರೀಕ್ಷೆ ಅಂತಂದು ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ನಂತರ ನೋಡ್ತಾವನ್ನ ಜೀನ್ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಎಷ್ಟು? ಜೀನ್ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಎಷ್ಟಪ್ಪ ಅಂದ್ರೆ 4 ಹಂತಗಳನ್ನು ನೋಡ್ತಾ ಹೋಗ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ನಿಯಮವಲ್ಲ? ಯಾವುದಲ್ಲಪ್ಪ ಅಂದ್ರೆ ಒತ್ತಡದ ನಿಯಮ ಅಲ್ಲ. ಯಾವುದು ಇದು ಸಿದ್ಧತೆಯ ನಿಯಮವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಭ್ಯಾಸದ ನಿಯಮ ಮತ್ತು ಪರಿಣಾಮದ ನಿಯಮಗಳನ್ನು ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದ್ರೆ ಈ P.F. ಸ್ಕಿನ್ನರ್ ಅವರು ಥಾರ್ನ್ಡೈಕ್ ಅವರು ಕಲಿಕಾ ನಿಯಮಗಳನ್ನು ಹೇಳ್ತಾ ಹೋಗ್ತಾರೆ. ಕ್ರಿಯಾಪ್ರಸೂತ ನಿಬಂಧನ ಕಲಿಕೆ ಅಂದ್ರೆ ಆಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ P.F. ಸ್ಕಿನ್ನರ್ ಅವರು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಯಾವ ಸಿದ್ಧಾಂತ? ಕ್ರಿಯಾಪ್ರಸೂತ ನಿಬಂಧನೆ ಕಲಿಕೆ ಸಿದ್ಧಾಂತ. ಯಾರು? P.F. ಸ್ಕಿನ್ನರ್ ಅವರು. ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಒಳನೋಟ ಇನ್ಸೈಟ್ಫುಲ್ ಲರ್ನಿಂಗ್ ಅಂತ ಕರಿತಾ ಹೋಗ್ತೀವಿ. ಯಾರಪ್ಪ ಅಂದ್ರೆ ಗೆಸ್ಟಾಲ್ಟ್ ವಾದಿಗಳು. ಕೋಲಾರ್ ಅವರು ಪ್ರಮುಖವಾಗಿ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಗೆಸ್ಟಾಲ್ಟ್ ವಾದಿಗಳು ಇದು ಜರ್ಮನಿ ದೇಶದ ಪಂಥ ಆಗ್ತೈತಿ. ಇದರ ಒಂದು ಅರ್ಥ ಏನಪ್ಪ ಅಂದ್ರೆ ವಿನ್ಯಾಸ ಅಂತ ಅರ್ಥ ಬರ್ತಾ ಹೋಗ್ತೈತಿ. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ಯಾವುವು? ಅಂದರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವಪ್ಪ ಅಂದ್ರೆ ಆನುವಂಶೀಯತೆ ಮತ್ತು ಇನ್ನೊಂದು ಯಾವುದು ಪರಿಸರ. ಈ ಒಂದು ಮಗುವಿನ ಮೇಲೆ ಮತ್ತು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಈ ಆನುವಂಶೀಯತೆ ಮತ್ತು ಪರಿಸರ ಏನು ಮಾಡ್ತಾ ಹೋಗ್ತಾವೆ, ಪ್ರಭಾವವನ್ನು ಬೀರ್ತಾ ಹೋಗ್ತಾವೆ. ಮನೋವಿಶ್ಲೇಷಣಾ ಸಿದ್ಧಾಂತದ ಒಂದು ಜನಕ ಯಾರು? ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರನ್ನು ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ ಅಂತ ಕರಿತಾ ಹೋಗ್ತೀವಿ. ಬುದ್ಧಿಶಕ್ತಿ ಸೂಚ್ಯಂಕವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಬುದ್ಧಿಶಕ್ತಿ ಸೂಚ್ಯಂಕ IQ ಅಂದರೆ ಇಂಟೆಲಿಜೆನ್ಸ್ ಕೋಶೆಂಟ್. IQ ಯಾರು ಕಂಡುಹಿಡಿತಾರೆ? ವಿಲಿಯಮ್ ಸ್ಟರ್ನ್. MA/CA/100. MA ಯಾರು ಕಂಡುಹಿಡಿತಾರೆ? ಆಲ್ಬರ್ಟ್ ಪೀನೆ ಕಂಡುಹಿಡಿತಾರೆ. IQ ಯಾರು ಹೇಳ್ತಾರಪ್ಪ ಅಂದ್ರೆ ವಿಲಿಯಮ್ ಸ್ಟರ್ನ್ ರವರು ಹೇಳ್ತಾ ಹೋಗ್ತಾರೆ.
ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತವನ್ನು ನೀಡಿದವರು ಯಾರು? ಯಾವುದು? ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತವನ್ನು ಯಾರು ನೀಡ್ತಾರಪ್ಪ ಅಂದ್ರೆ ವೈಕೋಟಿಸ್ಕಿ. ಯಾರು? ಲೇವ್ ವೈಕೋಟಿಸ್ಕಿ ಅವರು ಸೋಷಿಯೋ ಕಲ್ಚರಲ್ ಥಿಯರಿಯನ್ನು ನೀಡ್ತಾ ಹೋಗ್ತಾರೆ. ನೈತಿಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ನೈತಿಕ ವಿಕಾಸದ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡ್ತಾರಪ್ಪ ಅಂದ್ರೆ ಕೋಲ್ಬರ್ಗ್ರವರು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಮಾರಲ್ ಡೆವಲಪ್ಮೆಂಟ್ ಹೇಳ್ತಾ ಹೋಗ್ತೀವಿ. ನೈತಿಕ ವಿಕಾಸದ ಸಿದ್ಧಾಂತವನ್ನು ಲಾರೆನ್ಸ್ ಕೋಲ್ಬರ್ಗ್ ಅವರು ಮಂಡನೆ ಮಾಡ್ತಾ ಹೋಗ್ತಾರೆ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರು? ಸ್ಪಿಯರ್ಮನ್ ಅವರು. ಯಾವುದು? ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡ್ತಾ ಹೋಗ್ತಾರೆ? ಸ್ಪಿಯರ್ಮನ್ ರವರು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಬಹುಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದನೆ ಯಾರು ಮಾಡ್ತಾ ಹೋಗ್ತಾರೆ? ಗಾರ್ಡನರ್. ಆರ್ವರ್ಡ್ ಗಾರ್ಡನ್ ಅವರು ಬಹುಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಪ್ರಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತ ಯಾರಿಗೆ ಸಂಬಂಧಿಸಿದೆ? ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಅಂತ ಕರಿತೇವೆ. ಇದು ಥಾರ್ನಾಟೈಕ್ರವರಿಗೆ ಸಂಬಂಧಿಸಿರೋದು ಕಂಡು ಬರ್ತಾ ಹೋಗ್ತೈತಿ. ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿಯನ್ನು ಪರಿಚಯಿಸಿದವರು ಯಾರು? ಯಾರು? ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿಯನ್ನು ಯಾರು ಪರಿಚಯ ಮಾಡ್ತಾರಪ್ಪ ಅಂದ್ರೆ ಪೆಟ್ರಿಕ್ ಪ್ರಬಲ್ರವ್ರು ಏನು ಮಾಡ್ತಾ ಹೋಗ್ತಾರೆ? ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿಯನ್ನು ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಪ್ರಗತಿಪರ ಶಿಕ್ಷಣದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಕರಿತೇವೆ. ಯಾರನ್ನು ಕರಿತೇವಪ್ಪ ಅಂದ್ರೆ ಜಾನ್ ಡ್ಯೂಯರ್ ಅವರನ್ನು ಪ್ರಗತಿಪರ ಶಿಕ್ಷಣದ ಪಿತಾಮಹ ಅಂತ ಕರಿತೇವೆ. ಯಾರನ್ನ? ಜಾನ್ ಡ್ಯೂಯಿ. ಮನೋವಿಜ್ಞಾನದ ಪ್ರಕಾರ ಕಿಶೋರಾವಸ್ಥೆ ಅಡಾಲಸೆನ್ಸ್ ಅಂತ ಹೇಳ್ತಾ ಹೋಗ್ತೇವೆ. ಈ ಒಂದು ಅಡಾಲಸೆನ್ಸ್ ಅಥವಾ ಕಿಶೋರಾವಸ್ಥೆ ಅಂದರೆ ಏನಪ್ಪ ಅಂದ್ರೆ ಒತ್ತಡ ಮತ್ತು ಬಿರುಗಾಳಿಯ ಕಾಲ ಅಂತ ಕೇಳ್ತೇವೆ. ಇದನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ಸ್ಟ್ಯಾನ್ಲಿ ಆಲ್ರವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಕಿಶೋರಾವಸ್ಥೆ ಅನ್ನೋದು ಒತ್ತಡ ಮತ್ತು ಬಿರುಗಾಳಿಯ ಕಾಲ ಅಂತಂದು ಹೇಳ್ತಾ ಹೋಗ್ತಾರೆ. ಮಗುವಿನ ಭಾಷಾ ವಿಕಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಮನೋವಿಜ್ಞಾನಿ ಯಾರು? ಏನು? ಮಗುವಿನ ಭಾಷಾ ವಿಕಾಸಕ್ಕೆ ಸಂಬಂಧಿಸಿದಂಥ ಪ್ರಮುಖ ಮನೋವಿಜ್ಞಾನಿ ಯಾರಪ್ಪ ಅಂದ್ರೆ ನೋಮ್ ಚಾಮ್ಸ್ಕಿ. ಯಾರು? ನೋಮ್ ಚಾಮ್ಸ್ಕಿ. ಇನ್ನೊಬ್ಬರು ವೈಕೋಟಿಸ್ಕಿನೂ ಬರ್ತಾ ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿ ಈ ಮಗುವಿನ ಭಾಷಾ ವಿಕಾಸಕ್ಕೆ ಸಂಬಂಧಿಸಿದಂಥ ಪ್ರಮುಖ ಮನೋವಿಜ್ಞಾನಿ ಯಾರಪ್ಪ ಅಂದ್ರೆ ನೋಮ್ ಚಾಮ್ಸ್ಕಿ ಅವರು ಕಂಡು ಬರ್ತಾ ಹೋಗ್ತಾರೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಸಂಬಂಧಕ್ಕೆ ಹೆಚ್ಚಿನ ಒತ್ತು ನೀಡಿದಂಥ ಮನೋವಿಜ್ಞಾನದ ಪಂಥ ಯಾವುದು? ಅಂದ್ರೆ ಸ್ಟಿಮ್ಯುಲಸಸ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಏನು SR ಥಿಯರಿ ಅಂತ ಕರಿತಾ ಹೋಗ್ತೀವಿ. ಇವುಗಳ ಸಂಬಂಧಕ್ಕೆ ಹೆಚ್ಚಿನ ಒಂದು ಒತ್ತಡ ನೀಡಿದಂಥ ಮನೋವಿಜ್ಞಾನದ ಪಂಥ ಯಾವುದಪ್ಪ ಅಂದ್ರೆ ವರ್ತನವಾದ ಪಂಥ. ಈ ವರ್ತನವಾದ ಪಂಥದ ಪಾದಕರು ಯಾರಪ್ಪ ಅಂದ್ರೆ ವ್ಯಾಟ್ಸನ್ ರವರನ್ನು ಕಾಣ್ತಾ ಹೋಗ್ತೀವಿ. ಯಾರನ್ನ? ವ್ಯಾಟ್ಸನ್ ರವರನ್ನು. ಸೃಜನಶೀಲತೆಯು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸೃಜನಶೀಲತೆಯು ಮುಖ್ಯವಾಗಿ ವೈವಿಧ್ಯಮಯ ಚಿಂತನೆ. ಯಾವ ಚಿಂತನೆ? ವೈವಿಧ್ಯಮಯ ಚಿಂತನೆಯನ್ನು ಈ ಸೃಜನಶೀಲತೆಯಲ್ಲಿ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಮಾಸ್ಲೋ ಅವರ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತದಲ್ಲಿ ಅತ್ಯುನ್ನತ ಹಂತ ಯಾವುದು? ಯಾವುದು? ಮಾಸ್ಲೋ ಅವರ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತದಲ್ಲಿ ಅತ್ಯುನ್ನತ ಹಂತ ಯಾವುದಪ್ಪ ಅಂದ್ರೆ ಸ್ವಯಂ ಸಾಕ್ಷಾತ್ಕಾರ ಸಿದ್ಧಾಂತವು ಅಗತ್ಯಗಳ ಶ್ರೇಣೀಕೃತ ಅತ್ಯುನ್ನತ ಹಂತ ಸ್ವಯಂ ಸಾಕ್ಷಾತ್ಕಾರವನ್ನು ನೋಡ್ತಾ ಹೋಗ್ತೀವಿ. ಸಮೀಪಸ್ಥ ವಿಕಾಸ ವಲಯ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಇದನ್ನು ZPD ಅಂತ ಕೇಳ್ತಾ ಹೋಗ್ತಾರೆ. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತಾ ಹೋಗ್ತೈತಿ. ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಏನು? ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಥವಾ ZPD ಅಥವಾ ಸಮೀಪಸ್ಥ ವಿಕಾಸದ ವಲಯ ಪರಿಕಲ್ಪನೆ ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ವೈಕೋಟಸ್ಕಿ ಅವರು ನೀಡ್ತಾ ಹೋಗ್ತಾರೆ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಆಲ್ಬರ್ಟ್ ಬಂಡೂರರವರು. ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡ್ತಾರಪ್ಪ ಅಂದ್ರೆ ಆಲ್ಬರ್ಟ್ ಬಂಡೂರವರು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಕಲಿಕಾ ವರ್ಗಾವಣೆಯಲ್ಲಿ ಸಮಾನ ಅಂಶಗಳ ಸಿದ್ಧಾಂತವನ್ನು ನೀಡಿದವರು ಯಾರು? ಏನು? ಕಲಿಕಾ ವರ್ಗಾವಣೆಯೊಳಗೆ ಸಮಾನ ಅಂಶಗಳ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಥಾರ್ನಾಟೈಕ್ರವರು ಸಮಾನ ಅಂಶಗಳ ಸಿದ್ಧಾಂತವನ್ನು ನೀಡ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತವನ್ನು
ನೀಡಿದವರು ಯಾರು? ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತವನ್ನು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದರೆ ಎರಿಕ್ ಎರಿಕ್ಸನ್ ರವರು ನೀಡ್ತಾ ಹೋಗ್ತಾರೆ. ಇಲ್ಲಿ 8 ಪ್ರಮುಖ ಹಂತಗಳು ಕಂಡು ಬರ್ತಾ ಹೋಗ್ತವು. ಮಗುವಿನ ಬೆಳವಣಿಗೆ ಎನ್ನುವುದು ಮುಖ್ಯವಾಗಿ ಯಾವ ಬದಲಾವಣೆ? ಮಗುವಿನ ಬೆಳವಣಿಗೆ ಅಂದರೆ ಗ್ರೋತ್, ಇದು ಮುಖ್ಯವಾಗಿ ಯಾವ ಬದಲಾವಣೆ ಅಂದ್ರಪ್ಪ ಅಂದ್ರೆ ಇಲ್ಲಿ ಪರಿಮಾಣಾತ್ಮಕ ಮತ್ತು ದೈಹಿಕ ಬೆಳವಣಿಗೆ ಏನಾಗ್ತೈತಿ. ಪರಿಮಾಣಾತ್ಮಕ ಅಥವಾ ದೈಹಿಕ ಬದಲಾವಣೆ ಅಂದರೆ ಬೆಳವಣಿಗೆ ಅಂತ ಕೇಳಕತ್ತೀವಿ. ಇಲ್ಲಿ ವಿಕಾಸ ಅಂತ ಬರೋಂಗಲ್ಲ. ಇಲ್ಲಿ ಬೆಳವಣಿಗೆ ಅನ್ನೋದು ಪರಿಮಾಣಾತ್ಮಕ ಮತ್ತು ದೈಹಿಕ ಬದಲಾವಣೆ ಇದು ನಮಗೇನಾಗ್ತೈತಿ ಗೋಚರ ಆಗೋದು ಕಂಡು ಬರ್ತಾ ಹೋಗ್ತೈತಿ. ವಿಕಾಸ ಎನ್ನುವುದು ಯಾವ ರೀತಿಯ ಪ್ರಕ್ರಿಯೆ? ವಿಕಾಸ ಎನ್ನುವುದು ನಿರಂತರವಾದ ಪ್ರಕ್ರಿಯೆ. ಹುಟ್ಟಿನಿಂದ ಸಾಯುವವರೆಗೆ ಏನಿರ್ತೈತಿ ವಿಕಾಸವು ಕಂಡು ಬರ್ತಾ ಹೋಗ್ತೈತಿ. ಆದರೆ ಬೆಳವಣಿಗೆ ಏನಾಗ್ತೈತಪ್ಪ ಅಂದ್ರೆ ಒಂದು ಹಂತದೊಳಗೆ ಏನಾಗ್ತೈತಿ ಅದು ನಿಲುಗಡೆ ಆಗ್ತದೆ. ಆದರೆ ವಿಕಾಸವು ನಿರಂತರ ಪ್ರಕ್ರಿಯೆಯಾಗಿ ಕಂಡು ಬರ್ತಾ ಹೋಗ್ತೈತಿ. ಒಬ್ಬ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಏಕೆ ಅಗತ್ಯ? ಒಬ್ಬ ಶಿಕ್ಷಕನಿಗೆ, ಒಬ್ಬ ಮಾಸ್ತರನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಯಾಕೆ ಬೇಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಒಂದು ನಡವಳಿಕೆ ಮತ್ತು ಅಗತ್ಯಗಳನ್ನು ಏನು ಮಾಡ್ಕೋಬೇಕು, ಅರ್ಥ ಮಾಡಿಕೊಳ್ಳೋಕೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅತಿ ಮುಖ್ಯ ಕಂಡು ಬರ್ತದೆ. ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳ ನಡವಳಿಕೆ ಮತ್ತು ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಮುಖ್ಯ ಆಗ್ತೈತಿ. ಮರೆವು ಎಂದರೇನು? ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದಿರುವುದು. ಅಂದರೆ ಮರೆತು ಹೋಗೋದು ಅನ್ನೋಕ್ಕಿಂತ ಒಂದು ಎಕ್ಸಾಕ್ಟ್ ಪದ ಯಾವುದಪ್ಪ ಅಂದ್ರೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದಿರುವುದನ್ನು ಮರೆವು ಅಂತಂದು ಕರಿತಾ ಹೋಗ್ತೀವಿ. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಹಾಗಾದರೆ ಕೇಳಿದೆ, ಅಲ್ಲಿ ದ್ವಿಕಾರಕ ಸಿದ್ಧಾಂತ ಹೇಳಿದೆ. ಮತ್ತು ಇವು ಬಹುಕಾರಕ ದ್ವಿಕಾರಕ ಎರಡು ಒಂದೇ ಎಂದೆ ಅಂತ ಅನ್ಕೋಬೇಡಿ. ದ್ವಿಕಾರಕ ಸಿದ್ಧಾಂತವನ್ನು ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಸ್ಪಿಯರ್ಮನ್ ರವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಬಹುಕಾರಕ ಸಿದ್ಧಾಂತವನ್ನು ಟಾರ್ನಾಟೈಕ್ ರವರು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಈ ಕೆಳಗಿನಗಳಲ್ಲಿ ಯಾವುದು ಆಂತರಿಕ ಪ್ರೇರಣೆಗೆ ಉದಾಹರಣೆಯಾಗಿದೆ? ಅಂದ್ರೆ ಆಂತರಿಕ ಪ್ರೇರಣೆ ಅಂದರೆ ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ವಿಷಯದ ಮೇಲಿನ ವೈಯಕ್ತಿಕ ಆಸಕ್ತಿ. ಅಂದ್ರೆ ಇಲ್ಲಿ ಬಹುಮಾನದ ಆಸೆ ಅನ್ನೋದು ಬಾಹ್ಯ ಒಂದು ಪ್ರೇರಣೆ ಆಗ್ತೈತಿ. ಶಿಕ್ಷಕರ ಹೆದರಿಕೆ ಬಾಹ್ಯ ಪ್ರೇರಣೆ ಆಗ್ತೈತಿ. ಪ್ರಶಂಸೆ ಅನ್ನೋದು ಕೂಡ ಬಾಹ್ಯ ಪ್ರೇರಣೆ. ಆದರೆ ವಿಷಯದ ಮೇಲಿನ ವೈಯಕ್ತಿಕ ಆಸಕ್ತಿ ಅನ್ನೋದು ಏನಾಗ್ತೈತವ ಅಂದ್ರೆ ಆಂತರಿಕ ಪ್ರೇರಣೆಗೆ ಉದಾಹರಣೆಯಾಗಿ ಕಂಡು ಬರ್ತಾ ಹೋಗ್ತೈತಿ. ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಓದುವಿಕೆಯ ತೊಂದರೆಯನ್ನು ಏನಂತ ಕರೀತಾರೆ? ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂಥ ಓದುವಿಕೆಯ ತೊಂದರೆಯನ್ನು ಏನಂತ ಕರೀತಾರೆ ಅಂದ್ರೆ ಇವು ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳಲ್ಲಿ ಏನು ABC ಅದು ಈ 3 ಅದಾವಲ್ಲ, ಸಾಕಷ್ಟು ಬಾರಿ ಒಂದಲ್ಲ ಒಂದು ಪ್ರಶ್ನೆ ಕಂಡು ಬರ್ತಾ ಹೋಗ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಏನು ಉತ್ತರಪ್ಪ ಅಂದ್ರೆ ಡಿಸ್ಕ್ಲೇಸಿಯಾ ಅಂತ ಕರೀತಾರೆ. ಅಂದ್ರೆ ಇದು ಓದುವಿಕೆಯ ತೊಂದರೆಯನ್ನು ಏನು ಮಾಡ್ತಾ ಹೋಗ್ತೈತಿ, ತಿಳಿಸ್ತಾ ಹೋಗ್ತೈತಿ. ಡಿಸ್ಕ್ಯಾಲ್ಕುಲಿಯಾ ಅಂದರೆ ಕ್ಯಾಲ್ಕುಲೇಟರ್ ಅಂದರೆ ಏನು, ಅಂಕಗಣಿತದ ಒಂದು ದೌರ್ಬಲ್ಯವನ್ನು ಹೇಳ್ತಾ ಹೋಗ್ತೈತಿ. ಡಿಸ್ಕ್ರಾಪಿಯಾ ಅಂದ್ರೇನು, ಕ್ರಾಪ್ ಬರವಣಿಗೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಇದು ಅಪೇಸಿಯಾ, ಇದ್ರ ಬಗ್ಗೆ ನನಗೆ ಗೊತ್ತಲ್ಲ, ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ. ಡಿಸ್ಕ್ಲೇಸಿಯಾ ಅಂದ್ರೇನು, ಓದುವಿಕೆಯ ತೊಂದರೆ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಡಿಸ್ಕಾಲ್ಕುಲಿಯಾ ಅಂದ್ರೇನು, ಅಂಕಗಣಿತದ ದೌರ್ಬಲ್ಯವನ್ನು ತಿಳಿಸ್ತಾ ಹೋಗ್ತೈತಿ. ಡಿಸ್ಕ್ರಾಪಿ ಅಂದ್ರೆ ಬರವಣಿಗೆ ಒಂದು ದೋಷವನ್ನು ತಿಳಿಸ್ತಾ ಹೋಗ್ತೈತಿ. ಈ ಗಣಿತ ಕಲಿಕೆಯಲ್ಲಿ ತೊಂದರೆ ಇರುವಂಥ ಸ್ಥಿತಿಯನ್ನು ಏನಂತ ಕರಿತೇವೆ? ಈಗ ಹೇಳಿದೆ ಗಣಿತದಲ್ಲಿ ಏನಂತ ಹೇಳ್ತೇವೆ, ಡಿಸ್ಕ್ಯಾಲ್ಕುಲಿಯಾ. ಇದನ್ನ ಹೆಂಗೆ ಕಂಡುಹಿಡಿಬೇಕು? ಕ್ಯಾಲ್ಕುಲೇಟರಲ್ಲಿ ಬಳಸ್ತೇವೆ, ಗಣಿತ ವಿಷಯದಲ್ಲಿ ಬಳಸ್ತೇವೆ. ಹಾಗಾಗಿ ಡಿಸ್ಕ್ಯಾಲ್ಕುಲಿಯಾ ಅಂತಂದು ಕರಿತಾ ಹೋಗ್ತೀವಿ. ಪಿಯಾಜೆ ಅವರ ಪ್ರಕಾರ ಅಹಂ ಕೇಂದ್ರಿತ ಚಿಂತನೆ ಕಂಡುಬರುವ ಹಂತ ಯಾವುದು? ಈ ಪಿಯಾಜೆ ಅವರ ಪ್ರಕಾರ ಅಹಂ ಕೇಂದ್ರಿತ ಎಕೋಸೆಂಟ್ರಿಕ್ ಥಿಂಕಿಂಗ್ ಅಂದ್ರೆ ಯಾವ ಹಂತದೊಳಗೆ ಕಂಡು ಬರ್ತೈತಪ್ಪ ಅಂದ್ರೆ ಕಾರ್ಯಪೂರ್ವ ಹಂತದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಅವಧಿ ನೋಡೋದಾದ್ರೆ ಸಂವೇದನಾ ಹಂತ ಹುಟ್ಟಿನಿಂದ 2 ವರ್ಷಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಂವೇದನಾ ಹಂತದೊಳಗೆ ಹುಟ್ಟಿನಿಂದ 2 ವರ್ಷಗಳನ್ನು ನೋಡ್ತಾ ಹೋಗ್ತೀವಿ. ಕಾರ್ಯಪೂರ್ವ ಹಂತದೊಳಗೆ 2 ರಿಂದ 7 ವರ್ಷಗಳ ಒಂದು ಅವಧಿ ನೋಡ್ತಾ ಹೋಗ್ತೀವಿ. ಮೂರ್ತ ಕಾರ್ಯಾತ್ಮಕ ಹಂತದೊಳಗೆ 7 ರಿಂದ 11 ವರ್ಷಗಳನ್ನು ನೋಡ್ತಾ ಹೋಗ್ತೀವಿ. ಔಪಚಾರಿಕ ಕಾರ್ಯಾತ್ಮಕ 11 ವರ್ಷದ ಮೇಲ್ಪಟ್ಟ ನಾವು ಇದು ಅವಧಿಯನ್ನು ಔಪಚಾರಿಕ ಕಾರ್ಯಾತ್ಮಕ ಅಂತ ಕರಿತಾ ಹೋಗ್ತೀವಿ.
ಅಹಂ ಕೇಂದ್ರಿತ ಚಿಂತನೆ ಯಾವಾಗ ಕಂಡು ಬರ್ತದಪ್ಪ ಅಂದರೆ 2 ರಿಂದ 7 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡು ಬರ್ತದೆ. ಅಲ್ಲಿ ಅದು ಯಾವ ಅಂತಪ್ಪ ಅಂದ್ರೆ ಕಾರ್ಯಪೂರ್ವ ಅಂತ ಕರಿತೇವೆ. ಇನ್ನು ಯಾವ ರೀತಿ ನೆನ್ಪಿಟ್ಕೊಳ್ಳಪ್ಪ ಅಂದ್ರೆ ಸ್ಕೀಮು ಅಂತ ನೆನ್ಪಿಟ್ಕೋಬೇಕು. ಸ್ಕೀಮು ಅನ್ನೋದು ಅವ್ರದ್ದೇ ಪಿಯಾಜ್ ಅವರು ಸ್ಕೀಮಾ ಅಂತ ಬರ್ತಾ ಹೋಗ್ತೈತಿ. ಏನದು ಹೊಂದಾಣಿಕೆ ಮಾಡಿಕೊಳ್ಳೋದು, ಅಕಮೆಂಡೇಷನ್ ಮತ್ತು ಅಸಿಮ್ಯುಲೇಷನ್ ಅಂತ ಬರ್ತಾ ಹೋಗ್ತೈತಿ. ಅಲ್ಲಿ ಇದು ಪ್ರಮುಖವಾಗಿ ಸ್ಕೀಮು ಅನ್ನೋದು ಇದು ಒಂದು ಶಾರ್ಟ್ರಿಕ್, ನನ್ನ ಒಂದು ಶಾರ್ಟ್ರಿಕ್. ಮಗುವಿನ ಮೊದಲ ಪಾಠಶಾಲೆ ಯಾವುದು? ಮಗುವಿನ ಮೊದಲ ಪಾಠಶಾಲೆ ಯಾವುದಪ್ಪ ಅಂದ್ರೆ ಮನೆಯ ಮೊದಲ ಪಾಠಶಾಲೆ ಅಂತಂದು ಕರಿತಾ ಹೋಗ್ತೀವಿ. ವ್ಯಕ್ತಿತ್ವದ ಐಡಿ ಅಲ್ಲದೆ ಇದ್ದಾಗಬೇಕು. ಐಡಿ ಅನ್ನೋದು ಏನದು ವ್ಯಕ್ತಿತ್ವದ ಈಗೋ ಸೂಪರ್ ಈಗೋ ಪರಿಕಲ್ಪನೆಯನ್ನು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ನೀಡ್ತಾ ಹೋಗ್ತಾರೆ. ಯಾರು ನೀಡ್ತಾ ಹೋಗ್ತಾರೆ? ಸಿಗ್ಮಂಡ್ ಫ್ರಾಯ್ಡ್ ಅವರು ನೀಡ್ತಾ ಹೋಗ್ತಾರೆ. ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ನಾಯಿಯ ಮೇಲೆ ಪ್ರಯೋಗ ಮಾಡಿದವರು ಯಾರು? ಯಾವುದು? ಶಾಸ್ತ್ರೀಯ ನಿಬಂಧನ ಕಲಿಕಾ ಸಿದ್ಧಾಂತವನ್ನು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ನಾಯಿಯ ಮೇಲೆ ಏನು ಮಾಡ್ತಾ ಹೋಗ್ತಾರೆ? ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಯಾರು? ಇವಾನ್ ಪಾವ್ಲೋವಾ. ಇವರು ನೊಬೆಲ್ ಪ್ರೈಸ್ ಪಡಿತಾ ಹೋಗ್ತಾರೆ. ಯಾರು? ಇವಾನ್ ಪಾವ್ಲೋವರು. ಯಾವ ಕ್ರಿಯೆ ಯಾವುದಕ್ಕಪ್ಪ ಅಂದ್ರೆ ಪಚನಕ್ರಿಯೆ ಸಂಬಂಧಿಸಿದಂತೆ ಜೀರ್ಣಾಂಗ ಅಂದ್ರೆ ಪಚನಕ್ರಿಯೆ ಮೇಲೆ ಸಂಶೋಧನೆ ನಡೆಸೋದಕ್ಕಾಗಿ ಇವರು ಏನು ಮಾಡ್ತಾ ಹೋಗ್ತಾರೆ? ನೊಬೆಲ್ ಪ್ರೈಸನ್ನು ಕೊಡ್ತಾ ಹೋಗ್ತಾರೆ. ಇವರು ಯಾವ ಒಂದು ಪ್ರಾಣಿಯ ಮೇಲೆ ಪ್ರಯೋಗ ಮಾಡ್ತಾರಪ್ಪ ಅಂದ್ರೆ ನಾಯಿಯ ಮೇಲೆ ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಯಾವ ಸಿದ್ಧಾಂತ ಆಗ್ತೈತಿ? ಶಾಸ್ತ್ರೀಯ ನಿಬಂಧನ ಕಲಿಕಾ ಸಿದ್ಧಾಂತ ಆಗ್ತಾ ಹೋಗ್ತೈತಿ. ಸ್ಮೃತಿಯ 3 ಪ್ರಮುಖ ಹಂತಗಳು ಯಾವುವು? ಏನು ಮೆಮೊರಿ, ಯಾವ ರೀತಿ ಒಂದು ಮೆಮೊರಿ ಒಂದು ಯಾವುದೇ ಒಂದು ವಿಷಯವನ್ನು ಯಾವ ರೀತಿ ನೆನ್ಪಿಡುತ್ತಪ್ಪ ಅಂದ್ರೆ ಮೊದಲು ಸಂಕೇತಗಳ ಮೂಲಕ ನೋಡ್ತಾ ಹೋಗ್ತೀವಿ. ಅವುಗಳನ್ನ ಏನು ಮಾಡ್ತಾ ಹೋಗ್ತೀವಿ? ಸಂಗ್ರಹಣೆ ಮಾಡ್ತಾ ಹೋಗ್ತೀವಿ. ಮತ್ತು ಅವನ್ನೇನು ಮಾಡ್ತೈತಿ? ಮರುಪಡೆಯೋಕ್ಕೆ ಮತ್ತೇನು ಮಾಡ್ತೈತಿ? ಮರುಕಳಿಸ್ತಾ ಹೋಗ್ತೀವಿ. ಅಂದ್ರೆ ಸಂಕೇತೀಕರಣ, ಸಂಗ್ರಹಣೆ, ಮರುಪಡೆಯುವಿಕೆ ಇವು ಸ್ಮೃತಿಯ 3 ಪ್ರಮುಖ ಹಂತಗಳು ಕಂಡು ಬರ್ತಾ ಹೋಗ್ತವೆ. ಮಕ್ಕಳಲ್ಲಿ ಅನ್ವೇಷಣ ಕಲಿಕೆಗೆ ಒತ್ತು ನೀಡಿದವರು ಯಾರು? ಏನು ಮಕ್ಕಳಲ್ಲಿ ಅನ್ವೇಷಣ ಕಲಿಕೆ ಸಿದ್ಧಾಂತ ಕರಿತವೆ ಅಂದ್ರೆ ಡಿಸ್ಕವರಿ ಲರ್ನಿಂಗ್ ಯಾರನ್ನು ಒತ್ತು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಜೇರಮ್ ಪೂರ್ನರ್ ಅವರು ಮಕ್ಕಳಲ್ಲಿ ಅನ್ವೇಷಣ ಕಲಿಕೆಗೆ ಒತ್ತನ್ನು ನೀಡ್ತಾ ಹೋಗ್ತಾರೆ. ಮತ್ತು ಮುಂದೆ ಬರ್ತಾ ಹೋಗೋಣ. ಬುದ್ಧಿಶಕ್ತಿಯ ಗುಂಪುಗಾರಕ ಸಿದ್ಧಾಂತ ಗ್ರೂಪ್ ಫ್ಯಾಕ್ಟರ್ ಥಿಯರಿ ಮಂಡನೆ ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಲೂಯಿಸ್ ಥರ್ಸ್ಟನ್ ಅವರು ಗುಂಪುಗಾರಕ ಸಿದ್ಧಾಂತವನ್ನು ಏನು ಮಾಡ್ತಾ ಹೋಗ್ತಾರೆ? ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಸಮನ್ವಯ ಶಿಕ್ಷಣ ಎಂದರೇನು? ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತಾವೆ. ಏನು ಸಮನ್ವಯ ಶಿಕ್ಷಣ? ಇದು ಕೂಡ ಸಾಕಷ್ಟು ಬಾರಿ TET ಒಂದು ಪರೀಕ್ಷೆಯೊಳಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ, ನೋಡ್ತಾ ಹೋಗ್ರಿ. ಸಾಮಾನ್ಯ ಮತ್ತು ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಒಂದೇ ಸೂರಿನಡಿಯಲ್ಲಿ ಶಿಕ್ಷಣವನ್ನು ಕೊಡೋದು. ಸೂರಿನಡಿಯಲ್ಲಿ ಒಂದೇ ಕೊಠಡಿಯೊಳಗೆ ಏನು ಮಾಡ್ತದೆ? ಸಾಮಾನ್ಯ ಮಕ್ಕಳೊಂದಿಗೆ ಮತ್ತು ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಒಂದೇ ಒಂದು ಕೊಠಡಿಯಲ್ಲಿ ಒಂದೇ ಸೂರಿನಡಿಯಲ್ಲಿ ಏನು ಮಾಡ್ತಾ ಹೋಗೋದು? ಶಿಕ್ಷಣವನ್ನು ಕೊಡೋದು. ಇಂಥ ಶಿಕ್ಷಣವನ್ನು ಎಂತ ಕರಿತಪ್ಪ ಅಂದ್ರೆ ಸಮನ್ವಯ ಶಿಕ್ಷಣ ಅಂತಂದು ಕರಿತಾ ಹೋಗ್ತೀವಿ. ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಹೆಚ್ಚಾಗಿ ಯಾರಿಗಾಗಿ ಬಳಸಲಾಗುತ್ತದೆ? ಏನು ಕೇಸ್ ಸ್ಟಡಿ ಮೆಥಡ್ ಯಾರು ಪ್ರತಿಪಾದನೆ ಮಾಡಿ? DFT ಬುಕ್ಸರ್ ಅವರು ಏನು ಮಾಡ್ತಾ ಹೋಗ್ತಾರೆ? ಈ ಒಂದು ವ್ಯಕ್ತಿ ಅಧ್ಯಯನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯಾಕೆ ಈ ಒಂದು ವ್ಯಕ್ತಿ ಅಧ್ಯಯನ ಹೆಚ್ಚಾಗಿ ಯಾರಿಗೆ ಬಳಕೆ ಮಾಡ್ತಾರಪ್ಪ ಅಂದ್ರೆ ಸಮಸ್ಯೆಯುಳ್ಳ ಅಥವಾ ಅಪಸಾಮಾನ್ಯ ಮಕ್ಕಳಿಗೆ ಏನು ಮಾಡ್ತಾ ಹೋಗ್ತೀವಿ? ಈ ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ವ್ಯಕ್ತಿಯಲ್ಲಿನ ಆಂತರಿಕ ಉದ್ವೇಗದ ಸ್ಥಿತಿಯನ್ನು ಏನಂತ ಕರೀತಾರೆ? ಅಂದ್ರೆ ವ್ಯಕ್ತಿಯಲ್ಲಿನ ಆಂತರಿಕ ಅಂದ್ರೆ ನಮ್ಮ ಒಂದು ಒಳಗಡೆ ಏನಪ್ಪ ಅಂದ್ರೆ ಆಂತರಿಕ ಉದ್ವೇಗದ ಸ್ಥಿತಿಯನ್ನು ಏನಂತ ಕರಿತಪ್ಪ ಅಂದ್ರೆ ಸಂವೇಗ ಅಂತ ಕರಿತಾವೆ. ಅಂದರೆ ಎಮೋಷನ್ ಅಂತ ಕರಿತಾ ಹೋಗ್ತೀವಿ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅತ್ಯಂತ ಸೂಕ್ತವಾದ ಬೋಧನಾ ವಿಧಾನ ಯಾವುದು? ಅಂದ್ರೆ ಪ್ರಾಥಮಿಕ ಶಾಲೆಗಳಿಗೆ ಏನಪ್ಪ ಅಂದ್ರೆ ಆ ಒಂದು ಮಕ್ಕಳಿಗೆ ಯಾವ ರೀತಿಯಾದಂಥ ಸೂಕ್ತವಾದ ಬೋಧನಾ ಪದ್ಧತಿಯಪ್ಪ ಅಂದ್ರೆ ಆಟದ ಆಧಾರಿತ ಪದ್ಧತಿ, ಅಂದರೆ ಪ್ಲೇ ವೇ ಮೆಥಡ್ ಅಂತ ಕರಿತಾವೆ. ಅಂದ್ರೆ ಆಟದ ಆಧಾರಿತ ಪದ್ಧತಿಯು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಏನಕ್ಕಪ್ಪ ಅಂದ್ರೆ ಸೂಕ್ತವಾದ ಬೋಧನಾ ಪದ್ಧತಿ ಕಂಡು ಬರ್ತಾ ಹೋಗ್ತೈತಿ. ಮನೋವಿಜ್ಞಾನದ ಪ್ರಕಾರ ಕಲಿಕೆ ಎಂದರೇನು? ಅಂದರೆ ಮನೋವಿಜ್ಞಾನದ ಪ್ರಕಾರ ಕಲಿಕೆ ಅಂದರೆ ಏನಪ್ಪ ಅಂದ್ರೆ ವರ್ತನೆಯಲ್ಲಿನ ತುಲನಾತ್ಮಕ ಕಾಯಂ ಬದಲಾವಣೆಯನ್ನು ಅಂತ ಕರಿತಪ್ಪ ಅಂದ್ರೆ
ಮನೋವಿಜ್ಞಾನದ ಪ್ರಕಾರ ಕಲಿಕೆ ಅಂತ ಹೇಳ್ತೇವೆ. ಅಂದ್ರೆ ವರ್ತನೆಯಲ್ಲಿನ ಬದಲಾವಣೆಯನ್ನು ಏನಂತ ಕರಿತಪ್ಪ ಅಂದರೆ ಕಲಿಕೆ ಅಂತ ಕರಿತೇವೆ. ಅಂದ್ರೆ ವರ್ತನೆಯಲ್ಲಿನ ತುಲನಾತ್ಮಕ ಕಾಯಂ ಬದಲಾವಣೆಯನ್ನು ಕಲಿಕೆ ಅಂತಂದು ಕರಿತಾ ಹೋಗ್ತೀವಿ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಯಾವುದಕ್ಕೆ ಒತ್ತು ನೀಡುತ್ತದೆ? ಇದು ಕೂಡ ಸಾಕಷ್ಟು ಬಾರಿ ಟಿ ಒಂದು ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ಯಾರ. CCA ಅಂದರೆ ಏನಿದು? ಈ ಒಂದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಯಾವುದಕ್ಕೆ ಒತ್ತು ನೀಡ್ತದಪ್ಪ ಅಂದ್ರೆ ಮಗುವಿನ ಸರ್ವತೋಮುಖ ವಿಕಾಸಕ್ಕೆ, ಶೈಕ್ಷಣಿಕ ಆಗಿರ್ಬೋದು, ಶೈಕ್ಷಣಿಕ ಏನು ಆ್ಯಕ್ಟಿವಿಟೀಸ್ ಏನದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾವಲ್ಲ, ಆ ಮಗುವಿನ ಸರ್ವತೋಮುಖ ವಿಕಾಸಕ್ಕೆ ಯಾವುದು ಒತ್ತು ನೀಡ್ತದಪ್ಪ ಅಂದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಒತ್ತನ್ನು ನೀಡ್ತಾ ಹೋಗ್ತೈತಿ. ಯಾವ ವಯಸ್ಸನ್ನು ಪೂರ್ವ ಬಾಲ್ಯಾವಸ್ಥೆ ಎಂದು ಪರಿಗಣನೆ ಮಾಡ್ತಾ ಹೋಗ್ತೀವಿ? ಯಾವುದು ಪೂರ್ವ ಬಾಲ್ಯಾವಸ್ಥೆ ಎಷ್ಟರ ಒಂದು ಪರಿಗಣನೆ ಮಾಡ್ತಪ್ಪ ಅಂದರೆ 2 ರಿಂದ 6 ವರ್ಷದ ಅವಧಿಯನ್ನು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತಾ ಹೋಗ್ತೀವಿ. 6 ರಿಂದ 12 ಒಂದು ಅವಧಿಯನ್ನು ಉತ್ತರ ಬಾಲ್ಯಾವಸ್ಥೆ ಅಂತ ಕರಿತಾ ಹೋಗ್ತೀವಿ. ಇದನ್ನ ಯಾರು ಇದು ಮಾಡ್ತಾರಪ್ಪ ಅಂದ್ರೆ ಅರ್ಲಾಕ್ರವರು ವಿಭಜನೆಯನ್ನು ಮಾಡ್ತಾ ಹೋಗ್ತಾರೆ. ಶಿಶು ಕೇಂದ್ರಿತ ಶಿಕ್ಷಣದ ಮುಖ್ಯ ಲಕ್ಷಣ ಯಾವುದು? ಶಿಶು ಕೇಂದ್ರಿತ ಅಂದ್ರೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತ ಕರಿತಾವೆ. ಇಲ್ಲಿ ಮಗುವಿನ ಆಸಕ್ತಿ, ಸಾಮರ್ಥ್ಯಗಳು, ಅಗತ್ಯಗಳಿಗೆ ಏನು ಮಾಡ್ತಾ ಹೋಗ್ತೀವಿ? ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ. ಅಂದ್ರೆ ಆದ್ಯತೆಯನ್ನು ನೀಡ್ತಾ ಹೋಗ್ತೀವಿ. ಯಾರಿಗೆ? ಶಿಶು ಕೇಂದ್ರಿತ ಶಿಕ್ಷಣದೊಳಗೆ ಆ ಮಗುವಿನ ಆಸಕ್ತಿ, ಸಾಮರ್ಥ್ಯ ಮತ್ತು ಅಗತ್ಯಗಳಿಗೆ ಆದ್ಯತೆಯನ್ನು ಕೊಡ್ತಾ ಹೋಗ್ತೀವಿ. ಇವಿಷ್ಟೇನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಏನು ಒಟ್ಟಾರೆ 50 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಮಾಸ್ತರ್ ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತಾವ್ರಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ತರಗತಿಯಲ್ಲಿ ಏನಾದರೂ ದೋಷಗಳು ಕಂಡು ಬಂದಪ್ಪ ಅಂದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.